ಸಿಂಹರಾಶಿ ನಿರುದ್ಯೋಗಿಗಳಿಗೆ ತುಂಬ ಸಮಸ್ಯೆ, ಅದು ಮನಸ್ಸಿಗೆ ಚಿಂತೆಯನ್ನು ತರತಕ್ಕಂಥದ್ದಾಗತ್ತೆ. ಸ್ನೇಹಿತರನ್ನು ಭೇಟಿ ಮಾಡ್ತೀರಿ, ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕತ್ತೆ. ಸ್ನೇಹಿತರು ಒಂದಷ್ಟು ಸಲಹೆಗಳನ್ನು ಸೂಚನೆಗಳನ್ನು ಕೊಡ್ತಾರೆ, ಅಥವಾ ಏನೋ ಒಂದು ಬದಲಾವಣೆಗೆ ಅವರು ಆಡ್ತಕ್ಕಂತಹ ಮಾತು ನಾಂದಿಯಾಗತ್ತೆ. ಸಾಮಾಜಿಕ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಪ್ರತಿಕ್ರಿಯಿಸಬೇಕು. ನಾನು ಯಾವುದೋ ಹೋರಾಟ ಮಾಡ್ತೀನಿ, ನಾನು ಇದನ್ನು ಪಡ್ಕೊಳ್ತೀನಿ, ಈ ರೀತಿಯಾಗಿ ಏನೋ ಒಂದು ರೀತಿಯ ಹೇಳಿಕೆಯನ್ನು ಕೊಡ್ತಕ್ಕಂತಹದ್ದು, ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನೆ ಮಾಡ್ತಕ್ಕಂಥದ್ದು, ಇದು ಯಾವುದೂ ಕೂಡ ಬೇಡ. ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಿ. ಮನೆಯಲ್ಲಿ ಮದುವೆಯ ವಿಚಾರ ಚರ್ಚೆ ಆಗಬಹುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂತಹ ರೀತಿಯ ನಿರ್ಧಾರ ಅವಶ್ಯಕತೆ ಇರುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಗಳೂ ಕೂಡ ಕಾಡುತ್ತೆ, ತಾತ್ಸಾರ ಮಾಡುವಂಥದ್ದು ಬೇಡ. ಅಕ್ಕಪಕ್ಕದವರ ಸಹಕಾರ ಚೆನ್ನಾಗಿರುತ್ತೆ. ನಿಮ್ಮ ಜೊತೆಯಲ್ಲಿ ಅವರ ನಡೆಕೊಳ್ತಕ್ಕಂತಹ ರೀತಿಯ ವಿಚಾರ ಬಹಳ ಸಮಾಧಾನಕರವಾಗಿರುವಂಥದ್ದು. ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಖ್ಯಾತಿಯ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸ್ತೀರಿ. ನಿಮಗೆ ಗೌರವ ಬರಬೇಕು, ಹೆಚ್ಚು ಪ್ರಚಾರ ಸಿಕ್ಕಬೇಕು, ನನ್ನನ್ನೆಲ್ಲ ಗುರುತಿಸಬೇಕು ಅಂತಕ್ಕಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ದಿನಚರಿಯನ್ನು ಸರಿಯಾಗಿ ರೂಪಿಸ್ಕೊಳ್ಳಿ. ಇವತ್ತು ಏನು ಕೆಲಸ ಮಾಡಬೇಕು, ಎಷ್ಟೊತ್ತಿಗೆ ಮುಗಿಸಬೇಕು, ಹೀಗೆ ಆಲೋಚನೆಗಳು ಸ್ಪಷ್ಟ ಇರಲಿ. ಆಗ ಮಾತ್ರ ಯಶಸ್ಸಿಗೆ ಅವಕಾಶ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಲಾಭ ಮತ್ತು ಉದ್ವೇಗ ಎರಡೂ ಕೂಡ ಇರುತ್ತೆ. ಹೆಚ್ಚು ಲಾಭವನ್ನು ಗಳಿಸ್ತೀರಿ, ಆದರೆ ತುಂಬ ಉದ್ವೇಗದಿಂದನೂ ಕೂಡ ವರ್ತಿಸ್ತಾ ಇರ್ತೀರಿ. ಇದನ್ನು ಸ್ವಲ್ಪ ಇತಿಮಿತಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆಗ ಲಾಭದ ಪ್ರಮಾಣ ಇನ್ನೂ ಅಧಿಕವಾಗಲಿಕ್ಕೆ ಅವಕಾಶಗಳಿದೆ. ಕಾನೂನು ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ಮಾಡಬೇಡಿ. ನನಗೂ ಕಾನೂನು ಗೊತ್ತು ಅಂತಕ್ಕಂತಹ ಮಾತು ಬೇಡ. ಏನು ನಿಯಮಗಳಿದೆ ಅದನ್ನು ಪಾಲಿಸ್ತಕ್ಕಂತಹದ್ದು, ಕಾನೂನಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಅಪರಿಚಿತರನ್ನು ನಂಬಬೇಡಿ. ಯಾರು ನಿಮಗೆ ಪರಿಚಯ ಇಲ್ವೋ ಅವರ ತಂಟೆಗೆ ಹೋಗಲೇಬೇಡಿ. ಅವರು ಏನು ಹೇಳಿದರೂ ಕೂಡ ಅವರ ವಿಷಯ ಬೇಡ. ತಾಯಿಯವರ ಆರೋಗ್ಯವನ್ನು ಗಮನಿಸ್ಕೊಳ್ಳಿ, ವ್ಯತ್ಯಯಗಳಾಗತಕ್ಕಂತಹ ಸಾಧ್ಯತೆ. ನರಸಿಂಹನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಎಲ್ಲ ಕೆಲಸಗಳಲ್ಲೂ ಕೂಡ ಮನೆಯವರ ಬೆಂಬಲ ಪರಿಪೂರ್ಣವಾಗಿರುತ್ತೆ. ನೌಕರರಿಗೆ ಮೇಲಧಿಕಾರಿಗಳ ಬೆಂಬಲ ಪರಿಪೂರ್ಣವಾಗಿರತಕ್ಕಂಥದ್ದು. ನಿಮ್ಮ ನಿರ್ಧಾರಗಳೇನಿದೆ ಅವೆಲ್ಲವೂ ಕೂಡ ಪ್ರಶಂಸನೀಯವಾದಂಥದ್ದಾಗತ್ತೆ. ಯಾವ ನಿರ್ಧಾರವನ್ನು ಮಾಡಿದರೂ ಕೂಡ ಒಳ್ಳೆಯ ಕೆಲಸಕ್ಕೇ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ತೀರ್ಮಾನವಾಗುತ್ತೆ. ಎದುರಾಳಿಗಳು ನಿಮ್ಮ ಮುಂದೆ ದುರ್ಬಲರಾಗ್ತಾರೆ. ನಿಮ್ಮ ಶತ್ರುಗಳನ್ನು ನೀವು ಸರಿಯಾದಂತಹ ರೀತಿಯಲ್ಲಿ ಅವರನ್ನು ಎದುರಿಸ್ತೀರಿ ಅಂತಕ್ಕಂಥದ್ದು ಮುಖ್ಯ. ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ನಿಮಗೆ ಬರುವಂಥದ್ದು. ಧರ್ಮ ಕರ್ಮಾಚರಣೆ ಆಗ್ಬೋದು, ದೇವರ ಬಗ್ಗೆ ಆಗ್ಬೋದು, ಪೂಜೆ ಪುನಸ್ಕಾರ, ಹೋಮ ಹವನ ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ಗಮನ ಹೋಗುತ್ತೆ. ಅದನ್ನು ಸರಿಯಾದಂತಹ ರೀತಿಯಲ್ಲಿ ನಡೆಸ್ತಕ್ಕಂತಹ ಯೋಗ್ಯತೆ ನಿಮಗಿರುತ್ತೆ. ನಿಮ್ಮ ಕಾರ್ಯಗಳು ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಎಷ್ಟು ನೀವು ಕಷ್ಟಪಟ್ಟು ಆಯೋಜನೆಯನ್ನು ಮಾಡಿರತಕ್ಕಂತಹ ಕಾರ್ಯಗಳಿರುತ್ತೋ ಅವೆಲ್ಲವೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಫಲವನ್ನು ಕೊಡ್ತಕ್ಕಂಥದ್ದು. ಧರ್ಮ, ಅಧ್ಯಾತ್ಮ ಈ ರೀತಿಯ ವಿಚಾರಗಳನ್ನು ಕುರಿತು ಕೂಡ ದೀರ್ಘವಾದಂತಹ ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಕಾರ್ತಿಕೇಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಸಂಗಾತಿಯ ಸಲಹೆ ಬಹಳ ಮುಖ್ಯವಾಗುತ್ತೆ. ತಾತ್ಸಾರವನ್ನು ಮಾಡುವಂಥದ್ದಲ್ಲ. ಮನೆಯ ಮಾತು ಅಥವಾ ಅವರು ಹೇಳ್ತಕ್ಕಂಥದ್ದು ಏನು ಬಹಳ ಅನ್ನುವಂತಹ ರೀತಿಯಲ್ಲಿ ಆ ಮಾತು ಬೇಡ. ಅದು ಬಹಳ ಮುಖ್ಯವಾದಂಥದ್ದು. ರಾಜಕೀಯ ವಿಚಾರದಲ್ಲಿ ಅನುಕೂಲವಾಗುತ್ತೆ. ಜೊತೆಗೆ ರಾಜಕೀಯದಲ್ಲಿ ಆಸಕ್ತಿ ಇದ್ದರೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿಕ್ಕೂ ಕೂಡ ಅನುಕೂಲವಾಗುವಂಥದ್ದು. ರಾಜಕಾರಣಿಗಳಿಗೆ ಶುಭ ಮತ್ತು ಲಾಭ ಇರತಕ್ಕಂತಹ ದಿವಸ. ವೃಶ್ಚಿಕ ರಾಶಿಯ ರಾಜಕಾರಣಿಗಳು ವಿಶೇಷವಾದಂತಹ ಒಂದು ಯೋಗವನ್ನು, ಫಲವನ್ನು ಈ ದಿವಸ ಪಡಿತಕ್ಕಂಥದ್ದು, ಹೊಂದತಕ್ಕಂಥದ್ದು. ಇವತ್ತು ಆಗುವಂತಹ ಒಂದು ತಿರುವು, ಬದಲಾವಣೆ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ವಿಚಾರ ಆಗಬಹುದು ಅನ್ನುವಂತಹ ಅಭಿಪ್ರಾಯ ಇದೆ. ಆತ್ಮಾವಲೋಕವನ್ನು ಮಾಡಿಕೊಳ್ಳೋದಕ್ಕೆ, ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಸರಿಯಾದಂತಹ ಸಮಯ. ನಿಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕಾದಂಥದ್ದು. ವ್ಯಾವಹಾರಿಕವಾಗಿ ಉತ್ತಮವಾದಂತಹ ದಿವಸ. ವ್ಯವಹಾರದಲ್ಲಿ ಅನುಕೂಲತೆಯನ್ನು ಪಡೆಯಬಹುದು. ನಿಮ್ಮ ಬೇಕಾದಂತಹ ವಸ್ತು ವಿಚಾರದಲ್ಲಿ ಹೆಚ್ಚಿನ ಹುಡುಕಾಟವನ್ನು ಮಾಡ್ತೀರಿ. ನಿಮಗೆ ಯಾವ ವಸ್ತು ಬೇಕಾಗುತ್ತೋ
ಯಾವ ವಿಷಯ ಬೇಕಾಗುತ್ತೋ ಆ ವಿಷಯದಲ್ಲಿ ಹೆಚ್ಚು ತಲೆಯನ್ನು ಕೆಡಿಸ್ಕೊಂಡು ನೀವು ಅದರ ಹುಡುಕಾಟವನ್ನು ಮಾಡೇ ಮಾಡ್ತೀರಿ. ಪಡಿಬೇಕು ಅಂತಕ್ಕಂತಹ ಮಾನಸಿಕವಾದ ಹಠ ನಿಮ್ಮಲ್ಲಿ ಗಟ್ಟಿಯಾಗ್ತಕ್ಕಂಥದ್ದಾಗುತ್ತೆ. ತ್ರ್ಯಂಬಕ ರುದ್ರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.